ಇನ್ನು ಎದೆ ಜಲ್ಲನ್ನಿಸುವಂತಿದೆ ಖಮೇನಿ ಕಚೇರಿಯ ಮೇಲೆ ನಡೆದಿರುವಂತಹ ಅಟ್ಯಾಕ್. ಖಮೇನಿ ಕಚೇರಿಯ ಮೇಲೆ ನಡೆದಂತಹ ಅಟ್ಯಾಕ್ನ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಅಯಾತುಲ್ಲಾ ಅಲಿ ಖಮೇನಿ ಆತನ ಕಚೇರಿಯನ್ನ ಚಿಂದಿ ಉಡಾಯಿಸಿತ್ತು. ಖಮೇನಿ ಜೊತೆ ಸೇನಾಧಿಕಾರಿಗಳು ಸಭೆ ನಡೆಸುವಾಗಲೇ ನಡೆದಿದ್ದಂತಹ ದಾಳಿ ಇದು. ಇನ್ನೇ ಆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ವಿ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆ. ಹಾಗೆ ಇಸ್ರೇಲ್ ನಿನ್ನೆ ಜಂಟಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಬಳಕೆ ಮಾಡಿದ್ದು 7 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ. ಆ ಕಚೇರಿಯ ಮೇಲೆ ನಡೆದಂತಹ ದಾಳಿಯ ಸ್ಯಾಟಲೈಟ್ ವಿಡಿಯೋ ನಿನ್ನೆ ಲಭ್ಯ ಆಗಿತ್ತು. ಆ 2 ಕಟ್ಟಡಗಳು ಯಾವ ರೀತಿ ಛಿದ್ರ ಆದವು ಅನ್ನೋದನ್ನ ಆ ಸ್ಯಾಟಲೈಟ್ ವಿಡಿಯೋ ಹೇಳಿತ್ತು. ಇವತ್ತು ಸಿಸಿಟಿವಿ ಫುಟೇಜ್ ಲಭ್ಯ ಆಗ್ತಾ ಇದೆ. ಅಯಾತುಲ್ಲಾ ಅಲಿ ಖಮೇನಿಯನ್ನ ಗುರಿಯಾಗಿಸಿ ಮಾಡಿದಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ಆತ ಸಭೆಯನ್ನ ಮಾಡ್ತಿರ್ತಾರೆ. ಆ ಸಭೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ದಾಳಿ ನಡೆಯುತ್ತೆ. ಆ ದಾಳಿಯ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಿ. ಸುಮಾರು 48 ಕಮಾಂಡರ್ಗಳು ಆತನ ಜೊತೆಗೆ ಹತ್ಯೆಗೀಡಾಗಿದ್ದು, ಆತನ ಸೊಸೆ, ಆತನ ಅಳಿಯ, ಆತನ ಮೊಮ್ಮಗ, ಜೊತೆಗೆ ಇರಾನ್ನ ರಕ್ಷಣಾ ಸಚಿವ, IRGCಯ ಕಮಾಂಡರ್, ಟಾಪ್ ಕಮಾಂಡರ್ ಸೇರಿದಂತೆ ಒಟ್ಟು 48 ಜನ ಕಮಾಂಡರ್ಗಳು ಹತ್ಯೆಗೀಡಾಗ್ತಾರೆ. ಯಾಕಂದ್ರೆ ಆಗ ಸಭೆ ನಡೀತಾ ಇರುತ್ತೆ. ಅಯಾತುಲ್ಲಾ ಅಲಿ ಖಮೇನಿಯೇ ಆ ಸಭೆಯ ನೇತೃತ್ವವನ್ನು ವಹಿಸಿರ್ತಾರೆ. ಮೀಟಿಂಗ್ ಮಾಡಲಾಗ್ತಾ ಇರುತ್ತೆ, ಯಾವ ರೀತಿ ಪ್ರತೀಕಾರದ ದಾಳಿಯನ್ನ ಮಾಡಬೇಕು ಅಂತ ಹೇಳಿ. ಆ ಬಗ್ಗೆ ಗುಪ್ತಚರ ಮಾಹಿತಿಯನ್ನ ಪಡ್ಕೊಂಡಂತ ಅಮೆರಿಕ ಎಲ್ಲಿ ಮೀಟಿಂಗ್ ನಡೆಯುತ್ತೆ, ಯಾವ ಜಾಗದಲ್ಲಿ ಮೀಟಿಂಗ್ ನಡೆಯುತ್ತೆ, ಯಾರ್ಯಾರು ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದರ ಮಾಹಿತಿಯನ್ನ ಪಡೆದಂತ ಅಮೆರಿಕ ಆ ಸಮಯಕ್ಕಾಗಿ ಕಾದು ಟಾಪ್ ಲೀಡರ್ಗಳ ಜೊತೆಗೆ ಅಯಾತುಲ್ಲಾ ಅಲಿ ಖಮೇನಿಯ ಹತ್ಯೆಯನ್ನ ಮಾಡುತ್ತೆ. ಆ ದಾಳಿಯ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಕಚೇರಿಯ ಒಳಗಿನ ಸಿಸಿಟಿವಿ ಫುಟೇಜ್ ಇದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.